ನಮಸ್ಕಾರ ಸ್ನೇಹಿತರೆ. ಇಷ್ಟು ದಿವಸ ಕರ್ನಾಟಕದಲ್ಲಿ ಅದರಲ್ಲೂ ಕಾಂಗ್ರೆಸ್ನಲ್ಲಿ ಡಿಸಿಎಂ ಹುದ್ದೆಗಾಗಿ ಮತ್ತು ಸಿಎಂ ಹುದ್ದೆ ಬದಲಾವಣೆ ಮಾಡಬೇಕು, ಕೆಪಿಸಿಸಿ ಅಧ್ಯಕ್ಷರ ಹೊಸ ನೇಮಕಾತಿ ಆಗಬೇಕು ಅನ್ನೋದ್ರ ಬಗ್ಗೆ ಕೂಗನ್ನ ಕೇಳ್ತಾ ಇದ್ವಿ. ಕೆಲವರು 3 ಡಿಸಿಎಂ ನ ಸೃಷ್ಟಿ ಮಾಡಬೇಕು, 4 ಜನನ ಮಾಡಬೇಕು, 5 ಡಿಸಿಎಂ ಹುದ್ದೆಗಳನ್ನ ಸೃಷ್ಟಿ ಮಾಡಬೇಕು ಅಂತೆಲ್ಲ ಹೈಕಮಾಂಡ್ಗೆ ಡಿಮ್ಯಾಂಡ್ ಇಟ್ಟಿದ್ರು. ಈಗ ಈ ಎಲ್ಲದರ ಮಧ್ಯೆ ಈಗ ಹೈಕಮಾಂಡ್ ಮಹತ್ವದ ನಿರ್ಧಾರವೊಂದಕ್ಕೆ ಬಂದಿದೆ. ಅದು ಸಂಪುಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಸ್ನೇಹಿತರೆ, ಇದು ಕೆಲವೇ ದಿನಗಳಲ್ಲಿ ಜಾರಿಯಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಅದು ಬೇರೆ ಯಾವುದು ಅಲ್ಲ, ರಾಜ್ಯ ಸಚಿವ ಸಂಪುಟದ ಸರ್ಜರಿ. ಹಾಗಾದ್ರೆ ಯಾವೆಲ್ಲ ಸಚಿವರಿಗೆ ಗೇಟ್ ಪಾಸ್ ಕೊಡೋದಕ್ಕೆ ಹೈಕಮಾಂಡ್ ನಿರ್ಧಾರ ಮಾಡಿದೆ, ಯಾರನ್ನೆಲ್ಲ ಹೊಸಬರನ್ನಾಗಿ ಸಚಿವರನ್ನಾಗಿಸೋ ಚಾನ್ಸಸ್ ಇದೆ, ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತೀನಿ. ದಯಮಾಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಕಾಂಗ್ರೆಸ್ 1 ರಿಂದ 9ಕ್ಕೆ ಜಿಗಿದಿದೆ ಅಂತಷ್ಟೇ ಕಾಂಗ್ರೆಸ್ನವರು ಸಮಾಧಾನ ಪಟ್ಕೋಬೇಕು. ಹಂಗ ನೋಡಿದ್ರೆ 135ಕ್ಕೂ ಹೆಚ್ಚು ಸೀಟ್ಗಳನ್ನು ಗೆದ್ದಿರ್ತಕ್ಕಂಥ ಕಾಂಗ್ರೆಸ್ ಲೆಕ್ಕಾಚಾರವಾಗಿ 20ಕ್ಕೂ ಹೆಚ್ಚು ಸೀಟ್ಗಳನ್ನು ಗೆಲ್ಲಬೇಕಾಗಿತ್ತು. ಆದ್ರೆ ಅವ್ರು ಗೆದ್ದಿರೋದು 9 ಸ್ಥಾನಗಳನ್ನು. ಹಾಗಾಗಿ ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ ಸಹ ಸೆಂಚುರಿನ ಮೀರೋದಕ್ಕೆ ಸಾಧ್ಯ ಆಗ್ಲಿಲ್ಲ. ಅದು ಒತ್ತಟ್ಟಿಗಿರ್ಲಿ. ಈಗ ಹೈಕಮಾಂಡ್ ಡಿಸೈಡ್ ಮಾಡಿಯಾಗಿದೆ, ರಾಜ್ಯ ಸಚಿವ ಸಂಪುಟಕ್ಕೆ ಸರ್ಜರಿ ಮಾಡಬೇಕು ಅಂತ. ಬಹಳಷ್ಟು ಜನ ಅನ್ಕೊಂಡಿದ್ರು ಸಿಎಂ ಬದಲಾವಣೆ ಆಗ್ತಾರೆ, ಅದರ ಜೊತೆಗೆ ಹೊಸ ಸಂಪುಟ ಅಸ್ತಿತ್ವಕ್ಕೆ ಬರುತ್ತೆ ಅಂತ. ಆದ್ರೆ ಅದು ಮೇಲ್ನೋಟಕ್ಕೆ ಅಷ್ಟು ಸುಲಭವಾಗಿಲ್ಲ. ಹಾಲಿ ಡಿಸಿಎಂ ಮತ್ತು ಸಿಎಂ ರ ಕುರ್ಚಿಗಾಗಿ ಕಾದಾಟ ಎಲ್ಲರಿಗೂ ಗೊತ್ತೇ ಇದೆ. ಡಿ.ಕೆ. ಶಿವಕುಮಾರ್ ಅವರಂತೂ ಡೈರೆಕ್ಟ್ ಆಗಿ ಗರಂ ಆಗಿದ್ದಾರೆ. ಯಾರು ಮಾತಾಡಂಗಿಲ್ಲ, ಬಾಯಿ ಮುಚ್ಕೊಂಡಿರ್ಬೇಕು ಅನ್ನೋ ಫಾರ್ಮಾನ್ ಅನ್ನು ಸಹ ಸಿದ್ದು ಬಣದವರಿಗೆ ಹೊರಡಿಸಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರು. ಇದನ್ನ ಅವ್ರು ಹೇಳಿರೋದು ಸಿದ್ದು ಬಣದ ಕೆ.ಎನ್. ರಾಜಣ್ಣ ಮತ್ತು ಸತೀಶ್ ಜಾರಕಿಹೊಳಿ, ಜಮೀರ್ ಅಹಮದ್ ಅವರಿಗೆ ಅಂತ ಸಪರೇಟ್ ಆಗಿ ಹೇಳೋದು ಬೇಕಿಲ್ಲ. ಇದು ಎಲ್ರಿಗೂ ಗೊತ್ತಾಗೋ ವಿಚಾರನೆ. ಈಗ ಹೈಕಮಾಂಡ್ ಸಹ ಈ ಇಬ್ಬರು ನಾಯಕರನ್ನು ಕರೆಸಿ ಕೂರಿಸಿಕೊಂಡು ಮಾತಾಡಿದೆ. ಸದ್ಯಕ್ಕೆ ಸಿಎಂ ಬದಲಾವಣೆ ವಿಷಯ, ಡಿಸಿಎಂ ಹುದ್ದೆ ಸೃಷ್ಟಿ ಅಥವಾ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ, ಈ 3ಕ್ಕೂ ಬ್ರೇಕ್ ಹಾಕೋಣ. ಸಚಿವ ಸಂಪುಟ ಸರ್ಜರಿ ಬಗ್ಗೆ ಮಾತ್ರ ಈಗ ಗಮನ ಹರಿಸೋಣ. ಹಾಗಾಗಿ ಈಗ ಎರಡೂ ಬಣದ ನಾಯಕರು, ಸಿದ್ದು ಬಣ ಮತ್ತು ಡಿ.ಕೆ.ಶಿ ಬಣ, ಇಬ್ರು ಸಮಾಧಾನವಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇಷ್ಟು ದಿವಸ ಸಿಎಂ ಬದಲಾವಣೆ ಆಗಬೇಕು, ಡಿಸಿಎಂ ಹುದ್ದೆಗಳು ಜಾತಿಗೊಂದು ಸೃಷ್ಟಿ ಮಾಡಬೇಕು, ಲಿಂಗಾಯತರಿಗೊಂದು, SC/ST ಸಮುದಾಯಕ್ಕೊಂದು, ಮುಸ್ಲಿಂ ಸಮುದಾಯಕ್ಕೊಂದು, ಹೀಗೆ ಸಮುದಾಯ ಮತ್ತು ಜಾತಿಗಳಿಗೊಂದೊಂದು ಉಪಮುಖ್ಯಮಂತ್ರಿ ಹುದ್ದೆ ಸೃಷ್ಟಿ ಮಾಡಬೇಕು ಅನ್ನುವ ಕೂಗುಗಳು ಕಾಂಗ್ರೆಸ್ ಒಳವಲಯದಲ್ಲಿ ಕೇಳಿ ಬಂದಿತ್ತು. ಯಾರಿಗೇನು ಕಡಿಮೆ ಇಲ್ಲ ಅನ್ನುವಂಗೆ ಆ ಕಡೆ ಸಿದ್ದರಾಮಯ್ಯ ಅವರ ಬಣದವರು ಏಟ್ ಕೊಟ್ರೆ, ಡಿ.ಕೆ.ಶಿ ಬಣದವರು ಎದುರು ಏಟು ಕೊಡ್ತಾ ಇದ್ರು. ಜಿದ್ದಿಗೆ ಬಿದ್ದವರಂತೆ. ಮೊನ್ನೆ ಯಾವಾಗ ಸಿಎಂ ಸಿದ್ದರಾಮಯ್ಯನವರು ಮತ್ತು ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಡೆಲ್ಲಿಗೆ ಹೋಗಿ ಹೈಕಮಾಂಡ್ ಅನ್ನು ಮೀಟ್ ಮಾಡಿ ನೇರ ಮಾತುಕತೆ ನಡೆಸಿ ಬಂದಾದ ಮೇಲೆ ಸ್ವಲ್ಪ ಈಗ ಕಾಂಗ್ರೆಸ್ ನಲ್ಲಿ ಸಿಎಂ ಮತ್ತು ಡಿಸಿಎಂ ಹುದ್ದೆ ಸಂಬಂಧ ಕೆಸರರ ಚಾಟ ಕಡಿಮೆಯಾಗಿದೆ ಅಂತಾನೆ ಹೇಳ್ಬೇಕು. ದಿನಂಪ್ರತಿ ಮೀಡಿಯಾ ಮುಂದೆ ಬಂದು ಸಿಎಂ ಹುದ್ದೆ ಖಾಲಿ ಇಲ್ಲ, ಆದ್ರೆ ಡಿಸಿಎಂ ಹುದ್ದೆ ಹೆಚ್ಚುವರಿಯಾಗಿ ಸೃಷ್ಟಿ ಮಾಡಬೇಕು ಅಂತ ಹೇಳ್ತಾ ಇದ್ದಂತಹ ಕೆ.ಎನ್. ರಾಜಣ್ಣ ಅವರು ಈಗ ಸೈಲೆಂಟ್ ಆಗಿದ್ದಾರೆ. ಸ್ನೇಹಿತರೆ, ಈಗ ಅವರ ಮೌನದ ಹಿಂದೆ ಹೈಕಮಾಂಡ್ ಅವರು ಒತ್ತಡ ಏರಿರೋದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಸದ್ಯಕ್ಕೆ ಯಾರು ಬಹಿರಂಗ ಹೇಳಿಕೆಗಳನ್ನು ಕೊಡಬೇಡಿ, ಸಮಯ ಬಂದಾಗ ನಿರ್ಧಾರ ತೆಗೆದುಕೊಳ್ತೇವೆ ಅಂತ ಕಾಂಗ್ರೆಸ್ ಹೈಕಮಾಂಡ್ ಅವರು ಕೆ.ಎನ್. ರಾಜಣ್ಣ ಅವರಿಗೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಜೂನ್ 4ರ ನಂತರ ಲೋಕಸಭಾ ಚುನಾವಣೆ ಫಲಿತಾಂಶ ಬಂದ ನಂತರ ಸಿಎಂ ಡಿಸಿಎಂ ಹುದ್ದೆ ಚರ್ಚೆ ಬಹಳ ಜೋರಾಗಿ ನಡೀತಾ ಇತ್ತು. ಇದಕ್ಕಿದ್ದಾಗೆ ಕೆ.ಎನ್. ರಾಜಣ್ಣ ಅವರು ಬಾಯಿಗೆ ಬೀಗ ಹಾಕೊಳ್ಳೋದಕ್ಕೆ ಕಾರಣ ಸಚಿವ ಸಂಪುಟದ ಸರ್ಜರಿ ಅಂತ ಹೇಳಲಾಗ್ತಾ ಇದೆ. ನನ್ ಕುರ್ಚಿ ಉಳಿಯುತ್ತಾ, ನಿನ್ ಕುರ್ಚಿ ಉಳಿಯುತ್ತಾ ಅನ್ನುವಂತ ಚರ್ಚೆಗಳು ಈಗ ಮಿನಿಸ್ಟರ್ ಲೆವೆಲ್ ಗಳಲ್ಲಿ, ಸಿದ್ದು ಕ್ಯಾಬಿನೆಟ್ ಸಚಿವರುಗಳಲ್ಲಿ ಆತಂಕ ಉಂಟು ಮಾಡ್ತಾ ಇದೆ. ಲೋಕಸಭಾ ಚುನಾವಣಾ ಫಲಿತಾಂಶ ಬಂದ ಮೇಲೆ ಕಾಂಗ್ರೆಸ್ನ ನಾಯಕರು ಬೆನ್ ತಟ್ಕಬಹುದು. ನಾವು ಹಿಂದೆ ಒಂದೇ ಒಂದ್ ಸೀಟ್ ಗೆದ್ದಿದ್ವಿ, ಈಗ 9 ಸೀಟ್ಗಳನ್ನ ಗೆದ್ದಿದ್ದೇವೆ, ಅಂದ್ರೆ 8 ಸೀಟ್ಗಳನ್ನ ಜಾಸ್ತಿ ಮಾಡ್ಕೊಂಡಿದ್ದೇವೆ ಅಂತ. ಸ್ನೇಹಿತರೆ, ಸಿಂಪಲ್ ಕ್ಯಾಲ್ಕುಲೇಷನ್. ಅವ್ರು ಗೆದ್ದಿರೋದು 135ಕ್ಕೂ ಹೆಚ್ಚು ವಿಧಾನಸಭಾ ಕ್ಷೇತ್ರಗಳಲ್ಲಿ. ಬಿಜೆಪಿ ಮತ್ತು ಜೆಡಿಎಸ್ ನವರು ಗೆದ್ದಿದ್ದು 19 ಮತ್ತು 66 ಕ್ಷೇತ್ರಗಳಲ್ಲಿ. ಆದ್ರೆ ಅವರು ಮೈತ್ರಿ ಮಾಡಿಕೊಂಡು ಗೆದ್ದಂತ ಕ್ಷೇತ್ರಗಳು 19. ಈ ಕಡೆ ಕಾಂಗ್ರೆಸ್ನವರು ಒಬ್ಬಂಟಿಯಾಗಿ ಹೋರಾಟ ಕೊಟ್ಟು 135 ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆದ್ದಾಗ್ಲೂ ಕೂಡ ಅವರು ಗೆಲ್ಲೋದಕ್ಕೆ ಸಮರ್ಥವಾಗಿದ್ದು ಕೇವಲ 9 ಸೀಟ್ಗಳನ್ನು ಮಾತ್ರ. ಇದು ಸಹ ಹೈಕಮಾಂಡ್ಗೆ ಬೇಜಾರಿದೆ. ನಾವು ನಿರೀಕ್ಷೆ ಮಾಡಿದ್ದು ಅಟ್ಲೀಸ್ಟ್ 15 ಸೀಟ್ಗಳು, ಆದ್ರೆ ಬಂದಿದ್ದು 2 ಅಂಕಿನೂ ಬರ್ಲಿಲ್ಲ. ಯಾವ ಸಚಿವರುಗಳು ಪರ್ಫಾರ್ಮೆನ್ಸ್ ಮಾಡಿಲ್ಲೋ
ಆ ಸಚಿವರನ್ನು ಗುರುತಿಸಿ ಅವರನ್ನು ಸಂಪುಟದಿಂದ ಕೈ ಬಿಡಿ ಅನ್ನುವ ಸೂಚನೆನ ಈಗ ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯನವರಿಗೆ ಕೊಟ್ಟಿದೆ ಅಂತ ಹೇಳಲಾಗ್ತಾ ಇದೆ. ಆ ಪ್ರಕಾರ 5ಕ್ಕೂ ಹೆಚ್ಚು ಸಚಿವರು ಅವರ ಮೇಲೆ ಈಗ ತೂಗುಗತ್ತಿ ತೂಗ್ತಾ ಇದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಸಂಪುಟ ಸರ್ಜರಿ ಆಗಲಿದೆ. ಒಟ್ಟಾರೆಯಾಗಿ 5 ಸಚಿವರುಗಳನ್ನು ಸಂಪುಟದಿಂದ ಕೈ ಬಿಟ್ಟು ಹೊಸಬರಿಗೆ ಅವಕಾಶ ಮಾಡಿಕೊಳ್ಳೋದಕ್ಕೆ ಸಿದ್ಧತೆ ನಡೆಸಲಾಗಿದೆ ಕಾಂಗ್ರೆಸ್ ಸರ್ಕಾರದಲ್ಲಿ. ಸ್ನೇಹಿತರೆ, 2014ರಿಂದ 19 ಮತ್ತು 24 ಒಟ್ಟು 3 ಚುನಾವಣೆಗಳನ್ನು ಕಾಂಗ್ರೆಸ್ನವರು ಎದುರಿಸಿದ್ದಾರೆ. ಅದು ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ. 14 ಮತ್ತು 19ರ ಕಥೆಯಂತೂ ಹೇಳುವಂತೇನೆ ಇಲ್ಲ. 50ರ ಗಡಿ ತಲುಪೋದಕ್ಕೂ ತಿಣುಕಾಡಿತ್ತು ಕಾಂಗ್ರೆಸ್. ಅಧಿಕೃತ ಪ್ರತಿಪಕ್ಷದ ಸ್ಥಾನ ಸಹ 10 ವರ್ಷ ಕಾಂಗ್ರೆಸ್ಗೆ ಸಿಕ್ಕಿರಲಿಲ್ಲ. ಈ ಬಾರಿ 91 ಗೆದ್ದಿರೋದಕ್ಕೆ ಕಾಂಗ್ರೆಸ್ನವರು ಅತೀವ ಉತ್ಸಾಹದಲ್ಲಿದ್ದಾರೆ. ಸತತ 3 ಬಾರಿ ಹೋರಾಟ ಕೊಟ್ಟರು ಶತಕದ ಗಡಿ ದಾಟೋದಿಕ್ಕೆ ಆಗ್ಲಿಲ್ಲ. 3 ಅಂಕಿನೂ ಕಾಂಗ್ರೆಸ್ ಪಕ್ಷಕ್ಕೆ ಒಂಟಿಯಾಗಿ ದಾಟೋದಿಕ್ಕೆ ಆಗ್ಲಿಲ್ಲ. ಇದು ಈಗ ಕಾಂಗ್ರೆಸ್ ನಾಯಕರನ್ನು ತೀವ್ರವಾಗಿ ಕಾಡ್ತಾ ಇರ್ತಕ್ಕಂಥ ಪ್ರಶ್ನೆ. ಕೆಲಸ ಮಾಡದ ಸಚಿವರಿಗೆ ಗೇಟ್ ಪಾಸ್ ಕೊಡಿ ಅಂತೇಳಿ ಇಂತಷ್ಟೇ ದಿನಗಳಲ್ಲಿ ಸಂಪುಟ ಸರ್ಜರಿ ಆಗ್ಬೇಕು ಅಂತ ಡೆಡ್ ಲೈನ್ ಸಹ ಹೈಕಮಾಂಡ್ ಕೊಟ್ಟಿದೆ. ಮುಲಾಜಿಲ್ದೆ ಪರ್ಫಾರ್ಮೆನ್ಸ್ ಮಾಡದೇ ಇರ್ತಕ್ಕಂಥ ಸಚಿವರನ್ನು ಕೈ ಬಿಡಿ ಅಂತ ಹೈಕಮಾಂಡ್ ಸೂಚನೆ ಕೊಟ್ಟಿದೆ. ಕೇವಲ ಜಾತಿ ಒಂದೇ ಪರಿಗಣನೆ ಮಾಡಿ ಯಾರ್ಯಾರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನ ಕೊಟ್ಟಿದ್ದೀರೋ ಅವ್ರ ಪರ್ಫಾರ್ಮೆನ್ಸ್ ಮಾಡಿದ್ರೆ ಓಕೆ, ಮಾಡ್ಲಿಲ್ಲ ಅಂದ್ರೆ ಮುಲಾಜಿಲ್ದೆ ಕಿತ್ತಾಕಿ ಅಂತ ಹೈಕಮಾಂಡ್ ಈಗ ಸಿಎಂ ಸಿದ್ದರಾಮಯ್ಯನವರಿಗೆ ತಿಳಿಸಿದೆ. ಸ್ನೇಹಿತರೆ, ಮಧುಸೂದನ್ ಮಿಸ್ತ್ರಿ ಅವರ ಎಐಸಿಸಿ ಟೀಮು ರಾಜ್ಯದಲ್ಲಿ ಕಾಂಗ್ರೆಸ್ ಹಿನ್ನಡೆ ಅನುಭವಿಸುವುದಕ್ಕೆ ಏನೇನು ಕಾರಣಗಳು ಅಂತ ಪಟ್ಟಿ ಮಾಡಿ ಯಾವ್ಯಾವ ಸಚಿವರುಗಳಿಂದ ಹಿನ್ನಡೆ ಬಂತು ಅನ್ನುವ ವರದಿಯನ್ನು ಕೊಟ್ಟಿದೆ. ಆ ವರದಿಯ ಪ್ರಕಾರ ಸಂಪುಟ ಪುನರಚನೆ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಈಗ ಸಂಪುಟ ಪುನರಚನೆ ಆದ್ರೆ ಯಾರ್ಯಾರನ್ನ ಕೈ ಬಿಡಬಹುದು ಅನ್ನೋ ಲಿಸ್ಟ್ ನ ನೋಡಿ. ಮೊದಲನೇದಾಗಿ ರಹೀಂ ಖಾನ್ ಇವರು ಪುರಸಭೆ ಆಡಳಿತ ಮತ್ತು ಹಜ್ ಸಚಿವರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಎರಡನೇ ಹೆಸರು RV ತಿಮ್ಮಾಪುರ, ಇವರು ಅಬಕಾರಿ ಸಚಿವರು. ಶಿವಾನಂದ ಪಾಟೀಲ್ರು, ಇವರು ಸಕ್ಕರೆ ಸಚಿವರು. KH ಮುನಿಯಪ್ಪ ಆಹಾರ ಸಚಿವರು, ಇವರ ಮೇಲೂ ಸಹ ತೂಗುಗತ್ತಿ ತೂಗ್ತಾ ಇದೆ. ಚಲುವರಾಯಸ್ವಾಮಿ ಕೃಷಿ ಸಚಿವರು. ದಿನೇಶ್ ಗುಂಡೂರಾವ್ ಆರೋಗ್ಯ ಸಚಿವರು. ಒಟ್ಟು ಈ 6 ಜನರಲ್ಲಿ ಕನಿಷ್ಠ ಅಂದ್ರೂ 4ರಿಂದ 5 ಸಚಿವರನ್ನು ಸಂಪುಟದಿಂದ ಬಿಡೋದಿಕ್ಕೆ ಹೈಕಮಾಂಡ್ ನಿರ್ದೇಶನ ನೀಡಿದೆ. ಇದರಲ್ಲಿ KH ಮುನಿಯಪ್ಪ ಅವರನ್ನು ಬಿಟ್ರೆ ಅವರ ಬದಲಿಗೆ ಅವರ ಮಗಳಿಗೆ ಮಂತ್ರಿ ಸ್ಥಾನ ಕೊಡೋದಿಕ್ಕೆ ಹೈಕಮಾಂಡ್ ನಿರ್ಧರಿಸಿದೆ ಅಂತ ಹೇಳಲಾಗ್ತಾ ಇದೆ. ಒಟ್ಟಾರೆಯಾಗಿ ಲೋಕಸಭಾ ಚುನಾವಣೆಯಲ್ಲಿ ತಮ್ಮ ಅಭ್ಯರ್ಥಿಗಳಿಗೆ ಲೀಡ್ ಕೊಡಿಸೋದಕ್ಕೆ ಯಾವ್ಯಾವ ಸಚಿವರು ಸಫಲರಾಗಿಲ್ಲವೋ ಆ ಎಲ್ಲ ಸಚಿವರನ್ನು ಟಾರ್ಗೆಟ್ ಮಾಡಿದೆ ಹೈಕಮಾಂಡ್. ದಿನೇಶ್ ಗುಂಡೂರಾವ್ ಅವರನ್ನು ಪಕ್ಷದಲ್ಲಿ ಸಂಘಟನೆಯ ಕೆಲಸಕ್ಕಾಗಿ ಡೆಲ್ಲಿಗೆ ಕಳಿಸುವ ಸಾಧ್ಯತೆ ಜಾಸ್ತಿ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನ ಸಚಿವ ಸಂಪುಟ ಪುನರಚನೆ ಆದ್ರೆ ಅಥಣಿ ಶಾಸಕ ಲಕ್ಷ್ಮಣ್ ಸವದಿ ಅವರಿಗೆ ಸಚಿವ ಸ್ಥಾನ ಸಿಗುತ್ತೆ. ಜೀವರ್ಗೀಯ ಶಾಸಕರಾಗಿರ್ತಕ್ಕಂಥ ಅಜಯ್ ಸಿಂಗ್ ಅವರ ಹೆಸರು ಸಹ ಹೊಸದಾಗಿ ಸೇರ್ಪಡೆಯಾಗುವ ಸಚಿವರ ಪಟ್ಟಿಯಲ್ಲಿ ಕೇಳಿ ಬರ್ತಾ ಇದೆ. ಮಹಿಳಾ ಕೋಟದಲ್ಲಿ ಉಮಾಶ್ರೀ ಅವರನ್ನು ಸಹ ಸಂಪುಟಕ್ಕೆ ಸೇರಿಸಿಕೊಳ್ಳುವುದಕ್ಕೆ ಚರ್ಚೆಗಳು ಕಾಂಗ್ರೆಸ್ನ ಒಳವಲಯದಲ್ಲಿ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಸ್ನೇಹಿತರೆ, ಒಟ್ಟಾರೆಯಾಗಿ ಕಾಂಗ್ರೆಸ್ನ ಸಚಿವ ಸಂಪುಟ ಪುನರ್ರಚನೆಗೆ ಕಡೆಗೂ ಮುಹೂರ್ತ ಕೂಡಿ ಬಂದಿದೆ. ಇನ್ನು ಕೆಲವೇ ದಿನಗಳಲ್ಲಿ ಅದು ಕಾರ್ಯಸಾಧು ಸಹ ಆಗುತ್ತೆ. ಇದರ ಬಗ್ಗೆ ನಿಮಗೇನನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.